ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ಈ ಪ್ರಶ್ನೆಯನ್ನು ಮಹಿಳೆಯರು ಕೇಳ್ತಾ ಇರ್ತಾರೆ, ನನಗೆ ಪೀರಿಯಡ್ಸ್ ಬೇಗ ಬರಬೇಕು, ಇಮ್ಮಿಡಿಯೇಟ್ಲಿ ನನಗೆ ಪೀರಿಯಡ್ಸ್ ಬರಬೇಕು, ಏನು ಮಾಡಬೇಕು ನಾವು ಅಂತ. ಓಕೆ, ಸೊ ಈ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈಗ ಪೀರಿಯಡ್ಸ್ ಬರದೇ ಇರೋದಕ್ಕೆ ಸುಮಾರು ಕಾರಣಗಳಿರ್ತವೆ. ಓಕೆ, ಸಪೋಸ್ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರಿ, ನಿಮ್ಮ ಪಾರ್ಟ್ನರ್ ಇದ್ದಾರೆ, ಬಾಯ್ ಫ್ರೆಂಡ್ ಇದ್ದಾರೆ, ಹಸ್ಬೆಂಡ್ ಇದ್ದಾರೆ, ಆ್ಯಂಡ್ ಅಂಥ ಸಿಚುವೇಶನ್ಸಲ್ಲಿ ಮೋಸ್ಟ್ ಕಾಮನ್ ರೀಸನ್ ಪೀರಿಯಡ್ಸ್ ಬರಲಿಲ್ಲ ಅಂದಾಗ ನಾವು ಯೋಚನೆ ಮಾಡ್ತೇವೆ ಪ್ರೆಗ್ನೆನ್ಸಿ ಬೋದು. ಗರ್ಭಧಾರಣೆ ಆದಾಗ ಫಸ್ಟ್ ಸಿಂಪ್ಟಮ್ ಬರೋದೇನು? ಪೀರಿಯಡ್ ಮಿಸ್ ಆಗೋದು ಅಲ್ವಾ? ಸೊ ಪೀರಿಯಡ್ ಮಿಸ್ ಆಗಿದೆ, ಮಹಿಳೆ ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಳೆ, ಇವಳೇನಾದರೂ ಪ್ರೆಗ್ನೆಂಟ್ ಇದ್ದಾಳಾ ಅಂತ ನಾವು ಯೋಚನೆ ಮಾಡ್ತೇವೆ. ಸೊ ಅಂಥ ಕಂಡೀಷನ್ಸಲ್ಲಿ ನನಗೆ ಪೀರಿಯಡ್ ಬರಬೇಕು ಅಂದಾಗ ನಿಮಗೆ ನೆಕ್ಸ್ಟ್ 9 months ಪೀರಿಯಡ್ ಬರೋದಿಲ್ಲ, ಇಮಿಡಿಯೇಟ್ಲಿ ನಿಮ್ಮ ಪೀರಿಯಡ್ ಬರೋದಿಲ್ಲ. ಸೊ ನಿಮಗೆ ಪೀರಿಯಡ್ ಬರಲೇಬೇಕು ನನಗೆ ಅಂದಾಗ ನಾವು ಏನು ಮಾಡಬೇಕು? ಆವಾಗ ನಿಮಗೆ ಐದರ್ ನಾವು ಆಪ್ಷನ್ ಕೊಡ್ತೇವೆ, ನೀವು ಗರ್ಭಪಾತ ಮಾಡ್ಕೊಳ್ಬೇಕು, ಆವಾಗೇ ನಿಮಗೆ ಬ್ಲೀಡಿಂಗ್ ಆಗತ್ತೆ. ಇಲ್ಲ ಅಂದರೆ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ, ಡಾಕ್ಟ್ರು ನನಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟರು, ನನಗೆ ಬ್ಲೀಡಿಂಗೇ ಆಗಿಲ್ಲ. ಹೌದು, ಓಕೆ, ಯಾವ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ರ? ಇಲ್ಲ, ಮಾಡ್ಕೊಂಡಿಲ್ಲ. ಸೊ ಇದು ಆನ್ಸರ್ ಇರುತ್ತೆ. ಸೊ ಇಫ್ ಯು ಆರ್ ಸೆಕ್ಷುವಲಿ ಆ್ಯಕ್ಟಿವ್, ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಿ, ಈ ರೀತಿ ಲೈಂಗಿಕ ಕ್ರಿಯೆ ನಡೆದಿದೆ, ನಿಮ್ಮ ಪೀರಿಯಡ್ ಮಿಸ್ ಆಗಿದೆ, ನೀವು ಫಸ್ಟ್ ಮಾಡಬೇಕಾದಂಥ ಕೆಲಸ ಪ್ರೆಗ್ನೆನ್ಸಿ ಟೆಸ್ಟ್. ಇಲ್ಲ, ನನಗೆ ಗೊತ್ತಾಗ್ತಾ ಇದೆ, ನನಗೆ ಅನಿಸ್ತಾ ಇದೆ ನನಗೇನು ಆ ರೀತಿ ಇಲ್ಲ, ಅಥವಾ ನನಗೆ ಅನಿಸ್ತಾ ಇದೆ ನಾನು ಪ್ರೆಗ್ನೆಂಟ್ ಇದ್ದೀನಿ, ನನಗೆ ಸ್ಟಿಲ್ ಪೀರಿಯಡ್ಸ್ ಬರಬೇಕು, ನಿಮಗೆ ಪೀರಿಯಡ್ಸ್ ಬರಬೇಕು, ನಿಮ್ಮ ಮಕ್ಕಳು ಬೇಡ, ದೆನ್ ನಿಮ್ಮ ಹತ್ರ ಇರುವಂಥ ಆಪ್ಷನ್ನು ಗರ್ಭಪಾತ. ಐದರ್ ನೀವು ಟ್ಯಾಬ್ಲೆಟ್ ಆದರೂ ತೊಗೊಂಡು ಅದನ್ನು ಮಾಡ್ಕೊಳ್ಬಹುದು, ಅಥವಾ DNC ಮುಖಾಂತರ ಮಾಡ್ಕೊಳ್ಬಹುದು. ಟ್ಯಾಬ್ಲೆಟ್ಸು ಅದಕ್ಕೆ ಅದರದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರ್ತವೆ. ನಿಮ್ಗೆ ಸ್ವಲ್ಪ ಚೀಪ್ ಆಗಬಹುದು, ಯಾರಾದರೂ ಕೊಟ್ಟರೆ ಅದು ಸಿಗುವಂಥ ಔಷಧಿ ಸಹ ಅಲ್ಲ, ಬಿಕಾಸ್ ಅದಕ್ಕೆ ಅದರದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ಅಷ್ಟು ಈಸಿಲಿ ನಿಮಗೆ ಅದು ಅವೈಲೇಬಲ್ ಆಗಿರೋದಿಲ್ಲ. ನಿಮ್ಮ ಡಾಕ್ಟರಿಗೆ ಅನ್ನಿಸ್ತು, ಹೌದು ಈ ಮಹಿಳೆಗೆ ನಾವು ಈ ಔಷಧಿಯನ್ನು ಕೊಡಬಹುದು, ಇದರಿಂದ ಅವಳ ಜೀವಕ್ಕೆ ಅಪಾಯ ಇಲ್ಲ ಅಂದಾಗ ನಿಮಗೆ ಆ ಮೆಡಿಸಿನ್ ಸಿಗುತ್ತೆ, ಆ್ಯಂಡ್ ನೀವು ನಿಮ್ಮ ಡಾಕ್ಟರಿನ ಸೂಪರ್ವಿಷನ್ನಲ್ಲಿ ಈ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೋದು. ಓಕೆ, ಸೊ ಅದು ವಿತ್ ಟ್ಯಾಬ್ಲೆಟ್ಸ್ ಆಯಿತು. ಆವಾಗ ನೀವು ಯಾವ ಟ್ಯಾಬ್ಲೆಟ್ಸ್ ತೊಗೊಳ್ತೀರಿ? ಈ ರೀತಿ ಗರ್ಭಪಾತದ ಮಾತ್ರೆಗಳು. ಸೊ ಗರ್ಭಪಾತದ ಮಾತ್ರೆಗಳನ್ನು ತಗೊಂಡಾಗ ನಿಮಗೆ ಪೀರಿಯಡ್ಸ್ ಬರಬಹುದು, ಅಥವಾ ಬರದೇನೂ ಇರ್ಬೋದು. ನಾಟ್ ದ್ಯಾಟ್ ಎಲ್ಲರೂ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಅವರಿಗೆ ಪೀರಿಯಡ್ಸ್ ಆಗಲೇಬೇಕು ಅಂತ. ಸೊ ಯು ಮೆ ನಾಟ್ ಬ್ಲೀಡ್ ಆಲ್ಸೋ. ಸೊ ಸೇಫೆಸ್ಟ್ ಆಪ್ಷನ್ ಬೇಕು ಅಂದರೆ DNC ಕ್ಲೀನ್ ಮಾಡಿಸ್ಕೊಳ್ಳೋದು. ಯಾವಾಗ ನಿಮ್ಮ ಪ್ರಸೂತಿ ತಜ್ಞರು, ಗೈನಕಾಲಜಿಸ್ಟ್ ಅಲ್ಲಿಂದೆಲ್ಲ ಕ್ಲೀನ್ ಮಾಡ್ತಾರೆ, ಆವಾಗ ನಿಮಗೆ ಪೀರಿಯಡ್ಸ್ ಬರುತ್ತೆ, ನಾರ್ಮಲಿ ನೀವು ಬ್ಲೀಡ್ ಆಗ್ತೀರ. ಸೊ ಈ ಸಿನಾರಿಯೋ ಯಾವಾಗ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ. ಸೊ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ, ನನಗೆ ಪೀರಿಯಡ್ ಬರ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ, ಅಥವಾ ನನಗೆ ಇಮಿಡಿಯೇಟ್ಲಿ ಪೀರಿಯಡ್ ಬರಲೇಬೇಕು ಅಂದಾಗ ಫಸ್ಟ್ ಕೆಲಸ ನೀವು ಟೆಸ್ಟ್ ಮಾಡಿ. ಟೆಸ್ಟಲ್ಲಿ ಪಾಸಿಟಿವ್ ಬಂತು, ನಾನು ನಿಮಗೆ ಆಲ್ರೆಡಿ ಹೇಳಿದೆ ಏನು ಮಾಡಬೇಕು. ಈಗ ಟೆಸ್ಟಲ್ಲಿ ನೆಗೆಟಿವ್ ಬಂತು. ಸೊ ನಾನು ಹೇಳಿದೆ, ಈಗ ಪೀರಿಯಡ್ ಬರದೇ ಇರೋದಕ್ಕೆ ಬಹಳಷ್ಟು ಬೇರೆ ಕಾರಣ ಸಹ ಇದ್ದಾವೆ, ಬರೀ ಪ್ರೆಗ್ನೆನ್ಸಿ ಅಷ್ಟೇ ಅಲ್ಲ. ಬಿಕಾಸ್ ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ಪ್ರೆಗ್ನೆನ್ಸಿ ಈಸ್ ದ ಫಸ್ಟ್ ಕನ್ಸಿಡ್ರೇಷನ್. ಈಗ ಪೀರಿಯಡ್ ಬರದೇ ಇರೋದಕ್ಕೆ ಬೇರೆ ಏನೇನು ಕಾರಣ ಇರ್ಬೋದು? ಮಹಿಳೆಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಬಂದಿರ್ಬೋದು, ಅಥವಾ ಮಹಿಳೆಗೆ ಥೈರಾಯ್ಡ್ ಇಶ್ಯೂಸ್ ಬಂದಿರ್ಬೋದು, ಥೈರಾಯ್ಡ್ ಈಗೇನಾದರೂ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು, ಅಥವಾ ಅವಳ ಅಂಡಾಶಯದಲ್ಲಿ ಹಾರ್ಮೋನ್ ಸರಿಯಾಗಿರದೇ ಇರ್ಬೋದು, ಅವಳಿಗೆ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರ್ಬೋದು, ಅವಳಿಗೆ ಅಂಡಾಶಯದಲ್ಲಿ ನೀರ್ಗುಳ್ಳೆಗಳೆದ್ದಿರಬಹುದು, ಮಹಿಳೆ ಬಹಳ ವೇಟ್ ಗೇನ್ ಆಗಿಬಿಟ್ಟಿದ್ದಾಳೆ, ಸಡನ್ಲಿ ಅವಳಿಗೆ ವೇಟ್ ಗೇನ್ ಆಗೋಯ್ತು ಯಾವುದೋ ಒಂದು ಕಾರಣದಿಂದ, ಅಥವಾ ಸಡನ್ಲಿ ಅವಳು ಸುಮಾರು ಎಕ್ಸಸೈಸ್ ಮಾಡಿದ್ಲು, ಅವಳು ಬಹಳ ವೇಟ್ ಲಾಸ್ ಮಾಡ್ಕೊಂಡು ಬಿಟ್ಟಿದ್ದಾಳೆ, ಸ್ಟ್ರೆಸ್ ಆಯಿತು, ಅವಳಿಗೆ ಆಂಗ್ಸೈಟಿ ಆಯಿತು,
ಬಹಳ ಟ್ರಾವೆಲ್ ಮಾಡಿದ್ಲು, ನಿದ್ದೆ ಸರಿ ಇರಲಿಲ್ಲ, ಇವೆಲ್ಲ ಕಾರಣದಿಂದಲೂ ಸಹ ನಿಮಗೆ ಪೀರಿಯಡ್ ಡಿಲೇ ಆಗ್ಬೋದು. ಓಕೆ, ಸೊ ಈ ರೀತಿ ಕಂಡೀಷನ್ಸಲ್ಲಿ ನಾವು ನಿಮಗೆ ಕೆಲವೊಂದು ಮೆಡಿಸಿನ್ಸನ್ನು ಕೊಡ್ತೇವೆ, ಯಾವುದು ನಿಮಗೆ ಪೀರಿಯಡನ್ನು ತರಿಸ್ತವೆ. ಬಟ್ ಯಾವಾಗ ತರಿಸ್ತವೆ ಅವು? ನಿಮಗೆ ಪ್ರೆಗ್ನೆನ್ಸಿ ಇರದೇ ಇದ್ದಾಗ ಮಾತ್ರ. ಸಪೋಸ್ ನೀವು ಏನಾದರೂ ಪ್ರೆಗ್ನೆಂಟ್ ಇದ್ರಿ ಆ್ಯಂಡ್ ನಾವು ಯಾವ ಮೆಡಿಸಿನ್ಸನ್ನು ಕೊಡ್ತೇವೆ ನಿಮಗೆ, ನಾರೆಥಿಸ್ಟಿರೋನ್ ಇರ್ಬೋದು, ಮೆಪ್ರೇಟ್ ಇರ್ಬೋದು, ಈ ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ಏನು ನಾವು ಕೊಡ್ತೇವೆ ಅವು ಯಾವುದೇ ಗರ್ಭಪಾತವನ್ನು ಮಾಡ್ತಾ ಇರೋದಿಲ್ಲ. ಅವು ಯಾವಾಗ ಪ್ರೆಗ್ನೆನ್ಸಿ ಇರೋದಿಲ್ಲ ಆವಾಗ ಪೀರಿಯಡ್ಸನ್ನು ತರಿಸುವಂತಹ ಟ್ಯಾಬ್ಲೆಟ್ಸ್ ಇರ್ತವೆ. ಓಕೆ, ಸೊ ಇಂಥ ಕಂಡೀಷನ್ಸಲ್ಲಿ ಯಾವುದರಲ್ಲಿ ಈ ನಾನು ಹೇಳಿದ ಹಾಗೆ PCOS ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಅಥವಾ ಆ್ಯಂಗ್ಸೈಟಿ ಇರ್ಬೋದು, ವೇಟ್ ಗೇನು, ವೇಟ್ ಲಾಸ್, ಇವೆಲ್ಲ ಕಂಡೀಷನ್ಸಲ್ಲಿ ನೀವು ವೇಟ್ ಮಾಡಿದ್ರಿ, ನಿಮ್ಮ ಪೀರಿಯಡೇ ಬರ್ತಾ ಇಲ್ಲ, ನನಗೆ ಪೀರಿಯಡ್ ಬರಬೇಕು ಅಂತ ಇದ್ದರೆ ನೀವು ಈ ರೀತಿ ಮೆಡಿಸಿನ್ಸನ್ನು ಟ್ರೈ ಮಾಡ್ಬೋದು. ಐದರ್ ಇಟ್ ಕ್ಯಾನ್ ಬಿ ನಾರೆಥಿಸ್ಟಿರಾನ್ ಆರ್ ಇಟ್ ಕ್ಯಾನ್ ಬಿ ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಆರ್ ಮೆಪ್ರೇಟ್ ಅಂತದ್ದು. ಓಕೆ, ಸೊ ಈ ಟ್ಯಾಬ್ಲೆಟ್ಸನ್ನು ನೀವೊಂದು 5 days ತೆಗೆದುಕೊಂಡಾಗ ಟ್ಯಾಬ್ಲೆಟ್ ನಿಲ್ಲಿಸಿದ ವಿತಿನ್ ಫ್ಯೂ ಡೇಸ್ ನಿಮಗೆ ಈ ಪೀರಿಯಡ್ ಶುರು ಆಗಬೇಕು. ಬಟ್ ಈ ಟ್ಯಾಬ್ಲೆಟ್ಸಿಗೆ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ವಾ? ಇರ್ತವೆ. ಯಾವುದೇ ಒಂದು ಟ್ಯಾಬ್ಲೆಟ್ ನೀವು ಬಾಡಿಯಲ್ಲಿ ಹಾಕ್ಕೊಳ್ತೀರಿ ಅಂದಾಗ ಅವುಗಳಿಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತವೆ. ಓಕೆ, ಸೊ ಇದು ಸಹ ಹಾರ್ಮೋನಲ್ ಟ್ಯಾಬ್ಲೆಟ್ಸು, ಇವುಗಳಿಗೂ ಸೈಡ್ ಎಫೆಕ್ಟ್ಸ್ ಇರ್ತವೆ. ಲೈಕ್ ನಿಮಗೆ ಸ್ತನಗಳಲ್ಲಿ ನೋವು ಆಗ್ಬೋದು, ಹೊಟ್ಟೆ ಸ್ವಲ್ಪ ಉಬ್ರ ಬಂದಂಗೆ ಆಗ್ಬೋದು, ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗ್ಬೋದು, ಕೆಲವೊಬ್ಬರಿಗೆ ಪೀರಿಯಡ್ ಟೈಮಲ್ಲಿ ಪೇನ್ ಬರ್ಬೋದು, ಪೀರಿಯಡ್ಸ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ನೆಕ್ಸ್ಟ್ ಬರುವಂಥ ಪೀರಿಯಡ್ಸು, ಆ್ಯಂಡ್ ಆಟೋಮ್ಯಾಟಿಕಲಿ ಅದು ರೆಗ್ಯುಲರ್ ಸಹ ಆಗತ್ತೆ. ಬಟ್ ಇವೆಲ್ಲ ಈ ಥರದ ಮೆಡಿಸಿನ್ಸಿಗೆ ಸೈಡ್ ಎಫೆಕ್ಟ್ಸ್ ಇರ್ತವೆ. ಹೌದು, ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ನನಗೆ ಪೀರಿಯಡ್ ಬರಲೇಬೇಕು, ನಾನು ಅಲ್ಲಿ ಹೋಗೋದಿದೆ, ಸೊ ನನಗೆ ಈಗ ಬರಲೇಬೇಕು, ನನಗೆ ಟ್ಯಾಬ್ಲೆಟ್ ತೊಗೊಂಡಾದ್ರೂ ನಾನು ಪೀರಿಯಡ್ ಬೇಕು ಅಂದಾಗ ನೀವು ಈ ರೀತಿ ಮೆಡಿಸಿನ್ಸನ್ನು ಟ್ರೈ ಮಾಡಿ ನೋಡ್ಬೋದು. ಬಟ್ ಎಸ್, ಯಾವುದೇ ಮೆಡಿಸಿನ್ಸಿಗೆ ಅವುಗಳದೇ ಆದಂಥ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತವೆ. ಕೆಲವೊಂದ್ಸಲ ಕೆಲವೊಬ್ಬರಲ್ಲಿ ಅದು ಹೆಚ್ಚಿಗೆ ಸೈಡ್ ಎಫೆಕ್ಟ್ಸನ್ನೇ ಮಾಡ್ತಾ ಸಹ ಇರ್ಬೋದು. ನಾನು ಪಪ್ಪಾಯ ತಿನ್ಬೋದಾ, ಪೈನಾಪಲ್ ತಿನ್ಬೋದಾ, ನಾನು ತುಂಬ ಜಾಗಿಂಗ್ ಮಾಡಿದೆ, ತುಂಬ ಕುಣಿದೆ, ಬಟ್ ನನ್ನ ಪೀರಿಯಡೇ ಆಗ್ತಾ ಇಲ್ಲ. ಇವು ಪೈನಾಪಲ್ಲು, ಪಪ್ಪಾಯ ಎಷ್ಟು ತಿನ್ನಬೇಕು, ಕಾಯಿ ತಿನ್ನಬೇಕು, ಹಣ್ಣು ತಿನ್ನಬೇಕು, ಎಷ್ಟು ದಿವಸದವರೆಗೆ ತಿನ್ನಬೇಕು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅವೆಲ್ಲೂ ಡಾಕ್ಯುಮೆಂಟೆಡ್ ಇಲ್ಲ. ಓಕೆ, ಕೆಲವೊಂದು ಅದರಲ್ಲಿರುವಂಥ ಸಬ್ಸ್ಟೆನ್ಸು ನಿಮ್ಮ ಗರ್ಭಕೋಶವನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಆ್ಯಂಡ್ ಅದರಿಂದ ನಿಮ್ಮ ಮುಟ್ಟಾಗತ್ತೆ ಅಂತ ಕೆಲವರು ಕ್ಲೇಮ್ ಮಾಡ್ತಾ ಇರ್ತಾರೆ. ಬಟ್ ಮೇನ್ಲಿ ಈ ರೀತಿ ಹೋಮ್ ರೆಮಿಡೀಸ್ ಎಲ್ಲ ಕೆಲಸ ಮಾಡೋ ಸಾಧ್ಯತೆ ಕಡಿಮೆನೇ ಇರುತ್ತೆ. ಯು ಕ್ಯಾನ್ ವೇಟ್ ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ ಪ್ರೆಗ್ನೆನ್ಸಿ ಇಲ್ಲ ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನೆಗೆಟಿವೇ ಬರ್ತಾ ಇದೆ, ನೀವು ವೇಟ್ ಮಾಡ್ಬೋದು. ಇವತ್ತಲ್ಲ ನಾಳೆ ಪೀರಿಯಡ್ ನಿಮಗೆ ಬರಲೇಬೇಕು ಆ್ಯಂಡ್ ಬಹಳ ಸ್ಟ್ರೆಸ್ ಆಗ್ತಾ ಇದೆ, ನನಗೆ ಪೀರಿಯಡ್ ಬರಲೇಬೇಕು ಅಂದಾಗ ನಾನು ಈ ಮೆಡಿಸಿನ್ಸ್ ಏನು ಸಜೆಸ್ಟ್ ಮಾಡಿದ್ದೇನೆ, ಯು ಕ್ಯಾನ್ ಗೋ ಫಾರ್ ದೋಸ್ ಮೆಡಿಸಿನ್ಸ್. ಬಟ್ ರೆಗ್ಯುಲರ್ಲಿ ನಿಮ್ಗೆ ಈ ರೀತಿ ಆಗ್ತಾ ಇದೆ, ಇದು ಒಂದ್ಸಲ ಅಲ್ಲ, ಯಾವಾಗೂ ನಿಮಗೆ ಇದೇ ರೀತಿ ಪ್ರಾಬ್ಲಮ್, ಪೀರಿಯಡ್ ರೆಗ್ಯುಲರ್ ಆಗೋದೇ ಇಲ್ಲ, ಬರೋದೇ ಇಲ್ಲ, ಇಷ್ಟು 2 monthಸಿಗೆ ಬರ್ತಾ ಇದೆ, 3 monthಸಿಗೆ ಬರ್ತಾ ಇದೆ, ಹೀಗೆಲ್ಲ ನಿಮಗೆ ಇದು ಪ್ರತಿ ಸಲ ನಿಮ್ಗೆ ಹೀಗೆ ಆಗ್ತಾ ಇದ್ದಾಗ ನೀವು ಪ್ರತಿ ಸಲ ಈ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡು ಪೀರಿಯಡ್ಸನ್ನು ಬರ್ಸ್ಕೊಳ್ಬಾರ್ದು. ಯಾಕಂದರೆ ಇದರಿಂದ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಚೇಂಜಸ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಈ ರೀತಿ ಎಲ್ಲ ಆದಾಗ ನೀವು ಡಾಕ್ಟ್ರನ್ನ ಹೋಗಿ ಭೇಟಿ ಆಗಬೇಕು ಆ್ಯಂಡ್ ಪತ್ತೆ ಹಚ್ಕೊಳ್ಬೇಕು, ಯಾಕೆ ನಿಮಗೆ ಈ ರೀತಿ ಪದೇ ಪದೇ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ, ಯಾಕೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆಗ್ತಾ ಇದೆ. ಸೊ ಇದನ್ನು ನೀವು ಪತ್ತೆ ಹಚ್ಕೊಳ್ಬೇಕು. ಏನು ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದೆಯಾ, ಅಥವಾ ಏನು ನಿಮಗೆ PCOD ಆಗಿದೆಯಾ, ಅಥವಾ ಅಂಡಾಶಯದಲ್ಲಿ ನೀರು ಗುಳ್ಳೆಗಳು ಎದ್ದಿದ್ದಾವ, ನಿಮ್ಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ, ಇವೆಲ್ಲವನ್ನ ಪತ್ತೆ ಹಚ್ಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಾಗ ಇಮಿಡಿಯೇಟ್ಲಿ ನಿಮ್ಮ ಪೀರಿಯಡ್ ರೆಗ್ಯುಲರೈಸ್ ಆಗ್ತವೆ. ಸೊ ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ಸೇ ನಿಮಗಿದೆ ಅಂದಾಗ ಅದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಈಗಿನ ಕಾಲದಲ್ಲಿ PCOD ಅನ್ನೋದು ಬಹಳ ಕಾಮನ್, ಒಂದು 10ರಲ್ಲಿ 5-6 ಮಹಿಳೆಯರಿಗೆ ಅದಿದ್ದೇ ಇರುತ್ತೆ. ಅದಕ್ಕೆ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು, ನಿಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಬೋದು, ಓವರ್ ವೇಟ್ ಆಗಿದ್ದರೆ ಕಡಿಮೆ ವೇಟ್ ಮಾಡ್ಕೊಳ್ಳೋದು, ಇವುಗಳನ್ನೆಲ್ಲ ನೀವು ಮಾಡಿದಾಗ ನಿಮಗೆ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗ್ತವೆ. ಸೊ
ಯಾವಾಗ ನಿಮಗೆ ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ನೇ ಬರ್ತಾ ಇದೆ ಅಂದಾಗ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ಕೆಲವೊಂದು ಬ್ಲಡ್ ಟೆಸ್ಟನ್ನು ಮಾಡ್ಕೊಳ್ಳಿ. ಥೈರಾಯ್ಡ್ ಇರ್ಬೋದು, LH ಇರ್ಬೋದು, FSH ಇರ್ಬೋದು, ಹಿಮೋಗ್ಲೋಬಿನ್ ಇರ್ಬೋದು. ಇವನ್ನೆಲ್ಲ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ ವಾಟ್ ಕುಡ್ ಬಿ ದ ರೀಸನ್ ಫಾರ್ ಯುವರ್ ಇರ್ರೆಗ್ಯುಲರ್ ಪೀರಿಯಡ್. ಆ್ಯಂಡ್ ಆಲ್ಸೋ ಒಂದು ಅಲ್ಟ್ರಾಸೌಂಡ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಮ ಈ ಅಂಡಾಶಯದಲ್ಲಿ ಏನಾದರೂ ನೀರುಗುಳ್ಳೆಗಳು ಎದ್ದಿದ್ದಾವೋ ಅಂತ. ಸೊ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಮಾಡಿದಾಗ ನಿಮ್ಮ ಪೀರಿಯಡ್ ರೆಗ್ಯುಲರೈಸ್ ಆಗುತ್ತೆ. ಅದನ್ನು ಬಿಟ್ಟು ಹಿಂದೆ ಮುಂದೆ ಏನೂ ತಿಳಿದಿರೋದಿಲ್ಲ, ಟೆಸ್ಟ್ ಮಾಡಿರೋದಿಲ್ಲ, ಒಂದಿಷ್ಟು ಪಪ್ಪಾಯ ಪೈನಾಪಲ್ ತಿಂದ್ಕೊಂಡು ನನಗೆ ಇವತ್ತೇ ಪೀರಿಯಡ್ ಬರಬೇಕು, ನನಗೆ ಇಮ್ಮಿಡಿಯೇಟ್ಲಿ ಪೀರಿಯಡ್ ಬರಬೇಕು ಅಂದಾಗ ನಿಮಗೆ ಬೇಕಂದಾಗ ಪೀರಿಯಡ್ ಬರೋದು, ನಿಮಗೆ ಬೇಡ ಅಂದಾಗ ಪೀರಿಯಡ್ ನಿಲ್ಲೋದು, ಈ ರೀತಿ ಬಾಡಿ ಫಂಕ್ಷನ್ ಆಗೋದಿಲ್ಲ. ಬಾಡಿಗೆ ಅದರದ್ದೇ ಆದಂಥ ಒಂದು ರಿದಮ್ ಇರುತ್ತೆ. ಆ್ಯಂಡ್ ಅದನ್ನು ನಾವು ರಿಸ್ಪೆಕ್ಟ್ ಮಾಡಬೇಕು. ಯಾವಾಗ ನಾವು ನಮ್ಮ ಬಾಡಿಯನ್ನು ರಿಸ್ಪೆಕ್ಟ್ ಮಾಡೋದಿಲ್ಲ, ಬೇಡದಿದ್ದಂಥ ಔಷಧಿಯನ್ನು ಅದಕ್ಕೆ ಹಾಕ್ತಿರ್ತೇವೆ, ಬೇಡದಿದ್ದಂಥ ಆಹಾರಗಳನ್ನು ತಿಂತಾ ಇರ್ತೇವೆ, ಅದನ್ನು ಎಷ್ಟು ಎಕ್ಸಸೈಸ್ ಮಾಡಬೇಕು ಅದನ್ನು ಮಾಡ್ತಾ ಇರೋದಿಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ವಿಟಮಿನ್ D ಇಲ್ಲ, ವಿಟಮಿನ್ B12 ಇಲ್ಲ, ಎಲ್ಲ ನ್ಯೂಟ್ರಿಷನ್ಸ್ ಕಡಿಮೆ, ಇವೆಲ್ಲ ಆದಾಗ ಬಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಓಕೆ, ಸೊ ಪೀರಿಯಡ್ ಬಂದಿಲ್ಲ, ಫೈನ್. ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ, ಪೀರಿಯಡ್ ಮಿಸ್ ಆದ ಒಂದು 10 ದಿವಸಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ. 10 ದಿನ ವೇಟ್ ಮಾಡೋಕ್ಕಾಗೋದಿಲ್ಲ ನನಗೆ, ಪೀರಿಯಡ್ ಮಿಸ್ ಆದ ಒಂದು 4-5 ದಿವಸಕ್ಕೆ ಬ್ಲಡ್ಡಲ್ಲಿ ಟೆಸ್ಟ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿಗೆ. ನಿಮಗೆ 100% ಗೊತ್ತಾಗ್ಬಿಡತ್ತೆ. ಅದು ಪಾಸಿಟಿವ್ ಬಂತು, ಎಸ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಇನ್ ನೆಕ್ಸ್ಟ್ 9 ಮಂತ್ಸ್ ಪೀರಿಯಡ್ ಬರೋದಿಲ್ಲ. ಪ್ರೆಗ್ನೆಂಟ್ ಇಲ್ಲ, ಬೇರೆ ಕಾರಣ ಇರ್ಬೋದು. It could be thyroid, it could be PCOD, it could be less hemoglobin, it could be weight gain, weight loss, stress, anxiety, food, travel, inadequate sleep, ಯಾವುದೇ ಇರ್ಬೋದು. ಸೊ ಏನು ಕಾರಣ ಇದೆ ಅದನ್ನು ಫಸ್ಟ್ ಅಡ್ರೆಸ್ ಮಾಡಿ. ಅವು ಯಾವುದು ಅಡ್ರೆಸ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ಐ ಜಸ್ಟ್ ವಾಂಟ್ ಟು ಗೆಟ್ ಅಂದರೆ ನಾನು ಹೇಳಿದೆ ನಾರೆಥಿಸ್ಟಿರಾನ್ ಇರ್ಬೋದು ಅಥವಾ ಮೆಪ್ರೇಟ್ ಇರ್ಬೋದು, ಈ ರೀತಿ ಟ್ಯಾಬ್ಲೆಟ್ಸಿಂದ ಪೀರಿಯಡ್ ತರಿಸ್ಬೋದು. ಬಟ್ ಎಸ್, ಇವುಗಳಿಗೆ ತಮ್ಮದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರ್ತವೆ. ಶಾರ್ಟ್ ಟರ್ಮ್ ಇರ್ತವೆ, ಯಾವಾಗ ತೊಗೊಂಡಿರ್ತೀರ ಆವಾಗ ಆಗತ್ತೆ. ಯಾವಾಗಲಾದರೂ ಒನ್ಸ್ ಇನ್ ಅ ವೈಲ್ ತೊಗೊಂಡಾಗ ಅದಷ್ಟು ಪ್ರಾಬ್ಲಮ್ ಮಾಡಬಾರ್ದು. ಬಟ್ ಹೌದು, ಇವು ಹಾರ್ಮೋನಲ್ ಟ್ಯಾಬ್ಲೆಟ್ಸು, ಇವುಗಳಿಗೆ ಅವುಗಳದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರ್ತವೆ. ಸೊ ಬಿವೇರ್ ಆಫ್ ದ್ಯಾಟ್. ಆ್ಯಂಡ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಬಹಳ ಅದ್ರ ರಿಕ್ವೈರ್ಮೆಂಟ್ ಇದೆ, ಟ್ಯಾಬ್ಲೆಟ್ಸನ್ನು ಆದಷ್ಟು ಅವಾಯ್ಡ್ ಮಾಡೋದೇ ಬೆಟರ್. ಸೊ ಇವು ಕೆಲವೊಂದು ಟಿಪ್ಸ್ ಇದ್ವು, ಯಾವುದು ನಿಮ್ಮ ಪೀರಿಯಡ್ಸನ್ನು ತರಿಸ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.